ಚೆಕ್ ಬೌನ್ಸ್ ಪ್ರಕರಣಗಳಲ್ಲಿ ಕೆಲವಾರು ಸಮಸ್ಯೆಗಳನ್ನು ತೊಗೊಂಬರ್ತಾರೆ. ಅದರಲ್ಲಿ ಪ್ರಮುಖವಾಗಿ ಚೆಕ್ಕನ್ನು ಕೊಟ್ಟಿದ್ದಾರೆ, ಅವನು ಎಲ್ಲಿದ್ದಾನೆ ಅಂತ ಗೊತ್ತಿಲ್ಲ, ಅವನು ವಿಳಾಸ ಗೊತ್ತಿಲ್ಲ ಅಂಥೇಳಿ ಬರ್ತಾರೆ. ಸೊ ಇಂಥ ಸಂದರ್ಭದಲ್ಲಿ ಲಕ್ಷಾಂತರ ಹಣವನ್ನು, ಅದೆಷ್ಟೇ ಮೊತ್ತದ ಹಣ ಆಗಿರಲಿ, ಅದನ್ನು ಕೊಟ್ಟು ಕಳ್ಕೋಬೇಕಂತ ಪರಿಸ್ಥಿತಿ ಬರುತ್ತೆ. ಯಾಕೆಂತಂದರೆ ಚೆಕ್ ಬೌನ್ಸನ್ನು ಮಾಡಿದ ನಂತರದಲ್ಲಿ 15 ದಿನಗಳ ಒಳಗೆ ಲೀಗಲ್ ನೋಟಿಸನ್ನು ಕೊಡಬೇಕಾಗಿರುತ್ತೆ. ಆ ಲೀಗಲ್ ನೋಟಿಸು ಅವರಿಗೆ ತಲುಪಿದ ನಂತರ ಅವರಿಗೆ 15 ದಿನಗಳ ಕಾಲಾವಕಾಶವನ್ನು ರಿಫಂಡ್ ಮಾಡಲಿಕ್ಕೆ ಕೊಡಬೇಕಾಗತ್ತೆ. ಸೊ ಅದನ್ನು ಅವರು ಕೊಡಲಿಲ್ಲ ಅಂತಂದಾಗ ಮತ್ತೆ 30 ದಿನಗಳ ಒಳಗೆ ಚೆಕ್ ಬೌನ್ಸ್ ಕೇಸನ್ನು ಸಂಬಂಧಪಟ್ಟ ನ್ಯಾಯಾಲಯದಲ್ಲಿ ಆ ಚೆಕ್ಕನ್ನು ಕೊಟ್ಟಂಥವ್ರನ್ನ ಆರೋಪಿಯನ್ನಾಗಿ ಮಾಡಿ ದೂರುದಾರರು ದೂರನ್ನು ದಾಖಲಿಸಬೇಕಾಗತ್ತೆ. ಸೊ ಈ ಸಂದರ್ಭದಲ್ಲಿ ಅಂದರೆ ಇದಕ್ಕಿಂತ ಮೊದಲು ಲೀಗಲ್ ನೋಟಿಸನ್ನು ನೀಡಬೇಕಾದ್ರೂ ಕೂಡ ಆವಾಗ ಅವರ ವಿಳಾಸ ಬೇಕಾಗಿರುತ್ತೆ. ಮತ್ತು ನ್ಯಾಯಾಲಯದಲ್ಲಿ ಪ್ರಕರಣವನ್ನು ದಾಖಲಿಸಿದ ನಂತರನೂ ಕೂಡ ನ್ಯಾಯಾಲಯದ ಸಮನ್ಸು ಅವರಿಗೆ ತಲುಪೋದಕ್ಕೆ, ಅವರು ನ್ಯಾಯಾಲಯಕ್ಕೆ ಹಾಜರಾಗೋದಕ್ಕೆ ಆ ಸಮನ್ಸ್ ತಲುಪೋದಕ್ಕೂ ಕೂಡ ಅವರ ವಿಳಾಸ ಬೇಕಾಗಿರುತ್ತೆ. ಸೊ ಅವರು ಚೆಕ್ಕನ್ನು ಕೊಟ್ಟ ನಂತರದಲ್ಲಿ ಎಲ್ಲಿದ್ದಾರೆ ಅನ್ನೋದು ಗೊತ್ತಿಲ್ಲ, ಅಥವಾ ಚೆಕ್ಕನ್ನು ಕೆಲವೊಂದು ಸರಿ ನೋಟಿಸು ಜಾರಿಯಾಗಿರುತ್ತೆ, ಅಥವಾ PCR ಫೈಲ್ ಆಗಿರುತ್ತೆ, ಅಥವಾ ಕಂಪ್ಲೇಂಟ್ ನಡೀತಾ ಇರುತ್ತದೆ. ಇಂಥ ಸಂದರ್ಭದಲ್ಲಿ ಅವರು ಎಲ್ಲಿದ್ದಾರೆ ಅನ್ನೋದು ಗೊತ್ತಾಗೋದಿಲ್ಲ. ಅವರಿಗೆ ಸಮಂಜಸವಾಗಿ ಸಮನ್ಸನ್ನು ತಲುಪಿಸೋದಕ್ಕೆ ಆಗ್ತಾ ಇರೋಲ್ಲ. ಅಂಥ ಸಂದರ್ಭದಲ್ಲಿ ಏನು ಮಾಡಬೇಕು ಅನ್ನೋ ಈ ಕೆಲವೊಂದು ಪ್ರಶ್ನೆಗಳನ್ನು ಇಟ್ಕೊಂಡು ತಮ್ಮ ಮುಂದೆ ಬಂದಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಹಲವಾರು ವಿಚಾರಣೆಗಳು ಕೂಡ ಮತ್ತು ಕಾಮೆಂಟ್ ಬಾಕ್ಸಲ್ಲೂ ಕೂಡ ತುಂಬ ಜನ ಹಾಕಿದ್ದಾರೆ. ಹಾಗಾಗಿ ಈ ಅಂಶಕ್ಕೆ ಸಂಬಂಧಪಟ್ಟಂತೆ ಈ ವಿಡಿಯೋನ ನಾನು ಮಾಡ್ತಾಯಿದ್ದೀನಿ. ಆ ರೀತಿಯಲ್ಲಿ ಯಾರೇ ಒಬ್ಬರು ಚೆಕ್ಕನ್ನು ಕೊಟ್ಟಿದ್ದು ಅವರ ವಿಳಾಸ ಅಥವಾ ಸರಿಯಾಗಿ ಅವ್ರಿಗೆ ಗೊತ್ತಿಲ್ಲದೆ ಇದ್ದಂಥ ಸಂದರ್ಭದಲ್ಲಿ ಚೆಕ್ಕು ಈಗಾಗಲೇ ಅದು ಬೌನ್ಸ್ ಆಗಿದ್ದು ನೀವು PCR ಅಥವಾ CCನೋ ನಡೀತಾ ಇದ್ದರೆ ಅವರಿಗೆ ಸಮನ್ಸ್ ತಲುಪ್ಸೋಕ್ಕಾಗ್ತಾ ಇಲ್ಲ ಅಂತ ಕಂಡು ಬಂದರೆ ಅಂಥ ಸಂದರ್ಭದಲ್ಲಿ ಅದಕ್ಕೆ ಒಂದು ಮೆಮೋವನ್ನು ಹಾಕಿ ಅದನ್ನು ವಿಡ್ರಾ ಮಾಡ್ಕೊಳ್ಳಿ. ಕೇಸು ನಡೀತಾ ಇದ್ದರೆ ವಿಡ್ರಾ ಮಾಡಿಕೊಂಡು ಆನಂತರದಲ್ಲಿ ಅದನ್ನು ಸಿವಿಲ್ ಕೇಸಾಗಿ ಕನ್ವರ್ಟ್ ಮಾಡ್ಕೊಳ್ಳಿ. ಆದರೆ ಇಲ್ಲಿ ಸಿವಿಲ್ ಕೇಸ್ ಫೈಲ್ ಮಾಡಬೇಕಾದ್ರೆ ಅದು ಕಾಂಪಿಟೇಟಿವ್ ಕೋರ್ಟ್ ಫೀಯನ್ನು ಪೇ ಮಾಡಬೇಕಾಗಿರುತ್ತೆ. ಸಿವಿಲ್ ಮ್ಯಾಟ್ರಿಗೆ ಬಂದಾಗ ಆ ಹಣದ ವಸೂಲಿಗಾಗಿ ಹಾಕ್ಕೊಳ್ಳಿ. ಆವಾಗ ಅವರು ಆ ವಿಳಾಸ ಗೊತ್ತಿಲ್ಲ ಅಂತಂದರೆ ಏನು ನಿಮಗೆ ಲಾಸ್ಟ್ ಟೈಮ್ ಅವರ ಲಾಸ್ಟ್ ಅಡ್ರೆಸ್ ಏನು ಗೊತ್ತಿತ್ತು, ಲಾಸ್ಟ್ ಲಿವಿಂಗ್ ಅಡ್ರೆಸ್, ಆ ಅಡ್ರೆಸ್ಸಿಗೆ ಸಮನ್ಸನ್ನು ತಗೊಳ್ಳಿ. ಅವಾಗ ಜಾರಿ ಆಗಲಿಲ್ಲ ಅಂತಂದಾಗ ನಂತರದಲ್ಲಿ ಬೇರೆ ಬೇರೆ ಸ್ಟೆಪ್ಸನ್ನು ಸಿವಿಲಲ್ಲಿ ತಗೊಳ್ಳೋದಕ್ಕೆ ಅವಕಾಶ ಇದೆ. ಪೇಪರ್ ಪಬ್ಲಿಕೇಶನ್ನ ತಗೋಬೋದು, ಅಫೆಕ್ಚರ್ ನೋಟಿಸನ್ನು ಮಾಡ್ಬೋದು, ಟಾಮ್ಟಮನ್ನು ಮಾಡ್ಬೋದು, ಈ ರೀತಿ ಹಲವಾರು ಇರುತ್ತೆ. ಆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅಲ್ಲಿಗೆ ಸೂಟೇಬಲ್ ಆಗುವಂಥ ಸ್ಟೆಪ್ಸನ್ನು ತಗೊಂಡು ಆ ಕೇಸನ್ನು ಮುಂದುವರಿಸ್ಬೋದಾಗಿರುತ್ತೆ. ಆವಾಗ ಡಿಕ್ರಿ ಆದ ನಂತರದಲ್ಲಿ ಆ ಡಿಕ್ರಿಯಲ್ಲಿನ ಹಣವನ್ನು ವಸೂಲಿ ಮಾಡ್ಕೊಳ್ಳೋದಕ್ಕೆ ಮತ್ತು ಎಕ್ಸಿಕ್ಯೂಷನನ್ನು ಫೈಲ್ ಮಾಡ್ಕೋಬೇಕಾಗಿರುತ್ತೆ. ಆ ಎಕ್ಸಿಕ್ಯೂಷನಲ್ಲಿ ಅವರು ವಿಳಾಸದಲ್ಲಿ ಅವರಿಲ್ಲ ಅಂತಂದರೆ ಸೇಮ್ ಪ್ರೊಸೀಜರನ್ನು ಫಾಲೋ ಮಾಡಬೇಕಾಗಿರುತ್ತೆ. ಪೇಪರ್ ಪಬ್ಲಿಕೇಶನ್ ಅಥವಾ ಟಾಮ್ಟಮು, ಅಫೆಕ್ಚರ್ ನೋಟಿಸು ಇವುಗಳನ್ನು ತಗೋಬೇಕಾಗಿರುತ್ತೆ. ಇದನ್ನು ತಗೊಂಡ ನಂತರದಲ್ಲಿ ಆವಾಗ ಅವರು ಸಿಕ್ಕಲಿಲ್ಲ ಅಂತಂದಾಗ ಅಥವಾ ಅವರು ಬಂದು ಹಾಜರಾಗಿ ಆ ಹಣವನ್ನು ಅವರು ಏನು ವಸೂಲಿ ಮಾಡಬೇಕಾಗಿರುತ್ತೆ ಆ ಹಣವನ್ನು ಕಟ್ಟಿಲ್ಲ ಅಂತಂದ ಸಂದರ್ಭದಲ್ಲಿ ಅವರ ಪ್ರಾಪರ್ಟಿ ಏನಿರ್ತದೆ ಅದರ ಮೇಲೆ ಹೋಗೋದಕ್ಕೆ ಅವಕಾಶ ಇರುತ್ತೆ. ಆದರೆ ಕ್ರಿಮಿನಲ್ ಪ್ರಕರಣದಲ್ಲಿ ಅವರಿಗೆ ಸಮನ್ಸನ್ನು ಜಾರಿ ಮಾಡದೆ ಬೇರೆ ದಾರಿನೇ ಇರೋದಿಲ್ಲ. ಸೊ ಹಾಗಾಗಿ ಅಂಥ ಸಂದರ್ಭದಲ್ಲಿ ಈ ರೀತಿಯಲ್ಲಿ ಅದನ್ನು ಕ್ರಿಮಿನಲ್ ಕೇಸನ್ನು ಸಿವಿಲ್ ಕೇಸಾಗಿ ಕನ್ವರ್ಟ್ ಮಾಡಿಕೊಂಡಾಗ ನೀವು ನೀಡಿದಂಥ ಹಣವನ್ನು ಪಡ್ಕೊಳ್ಳೋದಕ್ಕೆ ಒಂದು ಅವಕಾಶ ಸಿಗುತ್ತೆ. ಸೊ ಹಾಗಾಗಿ ಆ ರೀತಿಯಲ್ಲಿ ಚೆಕ್ಕನ್ನು ಕೊಟ್ಟು ಮೋಸ ಮಾಡುವ ಒಂದು ಉದ್ದೇಶನೇ ಇಟ್ಕೊಂಡು ಅವರು ವಿಳಾಸ ಕೊಡದೆ ಬೇರೆ ಕಡೆ ಬದಲಾವಣೆ ಮಾಡಿಕೊಂಡು ಅಥವಾ ಅಲ್ಲೇ ಇದ್ದುಕೊಂಡಿದ್ರೂ ಕೂಡ ಅವರು ಅಲ್ಲಿಲ್ಲ ಅಂತ ಅನಿಸ್ಕೊತಾ ಇದ್ದರೆ ಈ ರೀತಿಯಲ್ಲಿ ಸಿವಿಲ್ ಕೇಸಲ್ಲಿ ಹಾಕ್ಕೊಂಡು ಆ ಹಣವನ್ನು ವಸೂಲಿ ಮಾಡೋದಕ್ಕೆ, ಅವರ ಪ್ರಾಪರ್ಟಿನ ಜಪ್ತಿ ಮಾಡೋದಕ್ಕೆ ಅವಕಾಶ ಇರುತ್ತೆ. ಸೊ ನಮ್ಮ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಎಲ್ಲರಿಗೂ ಶೇರ್ ಮಾಡಿ. ಕಾನೂನಿನ ಅರಿವು ಎಲ್ಲರಿಗೂ ಸಿಗುವಂತಾಗಲಿ.